ಕಾಲದ ಮಾತು. ಕೃಷ್ಣಪುರ ಎಂಬ ಊರಿನಲ್ಲಿ ಮಿಥಿಲೇಶ ಎಂಬ ಹೆಸರಿನ ಕ್ಷೌರಿಕ ತನ್ನ ಕ್ಷೌರಿಕದ ಡಬ್ಬ ತಗೊಂಡು ಅದೇ ಊರಿನ ಒಂದು ಮರದ ಕೆಳಗಡೆ ಕೂತ್ಕೊಂಡ್ಬಿಡ್ತಾ ಇದ್ದ. ಅಲ್ಲಿ ದಿನ ಜನ ಬಂದು ಅವನ್ ಕೈಯಲ್ಲಿ ಕೂದ್ಲು ಕತ್ತರಿಸ್ಕೊತಾ ಇದ್ರು. ಇವತ್ತು ರಾಜನ ದೂತ ಬರ್ತಾನೆ. ಇಲ್ಲಿ ಅದನ್ನೆಲ್ಲ ಕೇಳ್ತೀನಿ ಅವನಿಗೆ. ಮಿಥಿಲೇಶ್ ಅಂದ್ರೆ ನೀನೇನಾ? ಹೌದು ಅಣ್ಣ, ನಾನೇ. ಹೇಳಿ, ಯಾವ ರೀತಿ ಕೂದಲು ಕತ್ತರಿಸ್ಲಿ? ನನಗಲ್ಲಪ್ಪ, ಮಹಾರಾಜರು ಆದೇಶ ಕೊಟ್ಟಿದ್ದಾರೆ, ರಾಜ್ಯದಲ್ಲಿರೋ ಪ್ರಸಿದ್ಧ ಕ್ಷೌರಿಕನ್ನ ಕರ್ಕೊಂಬಾ ಅಂತ. ಇದಂತೂ ನನ್ನ ಸೌಭಾಗ್ಯ. ನನ್ನ ಕಲೆಗೆ ಒಂದು ಬೆಲೆ ಸಿಗ್ತಾ ಇರೋದು. ಹೇಳಿ, ಯಾವತ್ ಮಹಾರಾಜರನ್ನ ಭೇಟಿ ಆಗೋದಕ್ಕೆ ಬರೋದು? ಈಗಲೇ ಬಾ, ಮಹಾರಾಜರು ಗಡ್ಡ ಮತ್ತೆ ಕೂದಲು ಕತ್ತರಿಸ್ಬೇಕು. ಸರಿ ಆಗ್ಲಿ, ಬನ್ನಿ ಹೋಗೋಣ. ದೂತ ಮಿಥಿಲೇಶನನ್ನ ರಾಜನ ಕೋಣೆವರೆಗೂ ಕರ್ಕೊಂಡು ಹೋಗ್ತಾನೆ. ರಾಜ ಇಂದ್ರಜಿತ ತನ್ನ ಕೋಣೆಯಲ್ಲಿ ಕೂತಿರ್ತಾರೆ. ಮತ್ತೆ ದೂತ ಬರ್ತಿರೋದನ್ನ ನೋಡಿ ಅವನಿಗೆ ಹೇಳ್ತಾರೆ, ಹಾಗಿದ್ರೆ ಇವನೇನಾ ಈ ರಾಜ್ಯದ ಪ್ರಸಿದ್ಧ ಕ್ಷೌರಿಕ? ಹೌದು ಮಹಾರಾಜರೇ, ಜನ ಅಂತೂ ಹಾಗೆ ಹೇಳ್ತಾರೆ. ಇದಂತೂ ನಿಮ್ಮ ಆಶೀರ್ವಾದ ಮಹಾರಾಜರೇ. ಆದ್ರೆ ನನಗೆ ನನ್ನ ಕಲೆ ಮೇಲೆ ತುಂಬಾ ನಂಬಿಕೆ ಇದೆ. ಬಾ, ಹಾಗಿದ್ರೆ ನನ್ನ ತಲೆ ಕೂದಲು ಮತ್ತೆ ಗಡ್ಡ ಕತ್ತರಿಸು. ಆದ್ರೆ ನೆನ್ಪಿರ್ಲಿ, ಒಬ್ಬ ರಾಜ ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತಾನೆ. ಮತ್ತೆ ಆ ಕಾರಣದಿಂದಾಗಿ ಅವನು ಮುಖ ಸುಂದರವಾಗಿ ಕಾಣಿಸ್ಬೇಕು. ನಾನು ಎಚ್ಚರಿಕೆ ವಹಿಸ್ತೀನಿ ಮಹಾರಾಜರೇ. ಮಿಥಿಲೇಶ್ ರಾಜನ ಕೂದಲನ್ನ ಕತ್ತರಿಸಕ್ಕೆ ಶುರು ಮಾಡ್ತಾನೆ. ಅದರ ಜೊತೆಗೆ ಸಾಕಷ್ಟು ಮಾತುಗಳನ್ನು ಆಡ್ತಾನೆ. ರಾಜನಿಗೆ ಅವನ ಮಾತುಗಳು ಮತ್ತೆ ಅವನ ಕೆಲ್ಸ ಎರಡೂ ಕೂಡ ತುಂಬಾ ಸಂತೋಷ ಕೊಡುತ್ತೆ. ವಾ, ಅತಿ ಅದ್ಭುತ. ನೀನಂತೂ ನಿಜವಾಗ್ಲೂ ಒಬ್ಬ ಉತ್ತಮವಾದ ಕ್ಷೌರಿಕನೇ. ಇನ್ಮುಂದೆ ಪ್ರತಿ 15 ದಿನ ನೀನಿಲ್ಲಿಗೆ ಬಂದು ಹೋಗ್ಬೇಕಾಗುತ್ತೆ. ಮತ್ತೆ ನನ್ನ ತಲೆ ಕೂದಲನ್ನ ಕತ್ತರಿಸ್ಬೇಕು. ನಿಮ್ಮ ಆಜ್ಞೆ ಮಹಾರಾಜರೇ. ಹೀಗೆ ಮಿಥಿಲೇಶ್ ಕೆಲವು ತಿಂಗಳಲ್ಲೇ ರಾಜನಿಗೆ ತುಂಬಾ ಇಷ್ಟವಾದವನಾಗ್ತಾನೆ. ಮತ್ತೆ ಕೂದ್ಲು ಕತ್ತರಿಸೋ ಕೆಲ್ಸದ ಜೊತೆಗೆ ಅವನು ದರ್ಬಾರಲ್ಲಿ ಕೂಡ ಕೂತ್ಕೋತಾನೆ. ಈ ಮಾತು ಮಂತ್ರಿ ಅಂಶುಮಂತನ್ಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಇವತ್ತು ಅವನು ಮಿಥಿಲೇಶ್ ಕ್ಷೌರಿಕನ್ಗೋಸ್ಕರ ಒಂದು ಷಡ್ಯಂತ್ರ ರಚಿಸ್ಕೊಂಡ್ ಬಂದಿರ್ತಾನೆ. ಮಹಾರಾಜರಿಗೆ ಜಯವಾಗಲಿ. ಬಾ ಅಂಶುಮ್, ಇವತ್ತು ಯಾವ ಹೊಸ ವಿಚಾರ ತಂದಿದ್ಯಾ ಮನೋರಂಜನೆಗಾಗಿ? ಹೌದು, ನಾನು ಇವತ್ತು ಒಂದು ವಿಚಿತ್ರವಾದ ಸವಾಲನ್ನು ತಗೊಂಡು ಬಂದಿದ್ದೀನಿ. ಕೇಳು, ಏನಾ ಸವಾಲು? ಹಾ ಮಹಾರಾಜರೇ, ಏನ್ ಕೇಳ್ಬೇಕು ಅಂತಿದೆ ಅಂದ್ರೆ, ಯಾರಾದ್ರೂ ನಿಮ್ಮ ಗಡ್ಡವನ್ನ ಮುಟ್ಟಬಹುದಾ? ಒಂದ್ ವೇಳೆ ಯಾರಾದ್ರೂ ಮುಟ್ಟಿದ್ರೆ ಅವ್ರ ಗತಿ ಏನಾಗುತ್ತೆ? ಇದ್ ನೀವೇನ್ ಹೇಳ್ತಾ ಇದ್ದೀರಾ? ಹಾಗ್ ಮಾಡಿದ್ರೆ ಅವನ್ನ ಕಾರಾಗೃಹಕ್ಕೆ ಹಾಕ್ಬಿಡ್ತೀವಿ. ಕ್ಷಮೆ ಇರ್ಲಿ ದೂತರೆ, ಆದ್ರೆ ಅಂತ ಒಬ್ಬ ವ್ಯಕ್ತಿ ಸಭೆಯಲ್ಲಿ ಕೂತಿದ್ರೆ ನಾವೇನ್ ಮಾಡೋದಕ್ಕಾಗುತ್ತೆ ಮಹಾರಾಜರೇ? ನಾನು ಆದೇಶವನ್ನು ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ಅವನ್ನ ಕಾರಾಗೃಹಕ್ಕೆ ಹಾಕ್ಬೇಕು. ಹೇಳಿ ಮಂತ್ರಿಗಳೇ, ಯಾರು ಆ ದ್ರೋಹಿ? ನಿಮ್ಮ ಕ್ಷೌರಿಕ ಮಿಥಿಲೇಶ್. ಯಾಕೆ? ಮಹಾರಾಜರು ಆದೇಶವನ್ನ ಕೊಟ್ಟಿದ್ದಾರೆ ದೂತರೆ, ಇನ್ನು ಆ ಆದೇಶವನ್ನ ವಾಪಸ್ ತಗೊಳಕ್ಕಾಗಲ್ಲ. ಮಂತ್ರಿಗಳೇ, ನೀವಂತೂ ಇದನ್ನ ಗಂಭೀರವಾದ ಸಮಸ್ಯೆ ಮಾಡ್ಬಿಟ್ರಿ. ನೀವು ನಿಮ್ಮ ಮಾತುಗಳಿಂದ ನನ್ನ ಕಟ್ಟಾಕಿದ್ದೀರಾ. ನಾನ್ ಹಾಗೇನು ಮಾಡಿಲ್ಲ ಮಹಾರಾಜರೇ. ಅದೇನಂದ್ರೆ, ನೀವು ಕೂಡ ಯಾವುದೇ ಆದೇಶ ಕೊಡೋಕು ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಮಹಾರಾಜ ತುಂಬಾ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಒಂದ್ ಕಡೆ ತಮ್ಮ ಮಾತಿಗೆ ಪುಷ್ಟಿ ಕೊಡದೆ ಇರೋಂಥದ್ದು, ಇನ್ನೊಂದು ಮಂತ್ರಿಯ ಮಾತನ್ನ ಒಪ್ಕೊಳಕ್ ಆಗದೆ ಇರೋಂಥದ್ದು. ಮಹಾರಾಜರೇ, ನೀವ್ಯಾಕೆ ನಿಮ್ಮ ಆದೇಶವನ್ನ ವಾಪಸ್ ತಗೊಳ್ತಾ ಇಲ್ಲ? ನೀವು ಮಹಾರಾಜರು ತಾನೇ. ಇದ್ ನೀನೇನು ಹೇಳ್ತಾ ಇದ್ಯಾ? ಯೋಚನೆ ಮಾಡಿ ಮಹಾರಾಜರೇ, ಈ ಆದೇಶ ಮುಂದೆ ನಿಮ್ಗೆ ದೊಡ್ಡ ತೊಂದರೆ ಆಗ್ಬಹುದು. ಏನ್ ನಿನ್ ಮಹಾರಾಜರಿಗೆ ಧಮಕಿ ಆಗ್ತಾ ಇದ್ಯಾ? ಇಲ್ಲ 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 ಮಹಾರಾಜರೇ, ನಾನು ಈ ರಾಜ್ಯದ ಒಬ್ಬ ನಾಗರಿಕನಾಗಿ ನ್ಯಾಯ ಕೇಳ್ತಾ ಇದ್ದೀನಿ. ನೀನೇನ್ ಹೇಳ್ಬೇಕು ಅಂತಿದ್ಯಾ? ಮಹಾರಾಜರೇ, ಏನಂದ್ರೆ ನೀವು ಯಾವ ಕೆಲ್ಸಕ್ಕೆ ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂದ್ರೆ, ಕ್ಷೌರ ಮಾಡೋದು ನನ್ನ ಕೆಲ್ಸ, ನೀವ್ ಅದನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ದೀರಾ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೂ ತುಂಬಾ ಜನ ಇದ್ದಾರೆ, ಅವ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು. ಯಾರದು? ಅವ್ರ ಹೆಸರು ಹೇಳು. ನಿಮ್ಮ 2 ಮಕ್ಕಳು. ನಾವು ನೋಡಿದೀವಿ ಹೇಗೆ ನಿಮ್ ಮೇಲೆ ಅವರು ಹತ್ತಿ ನಿಮ್ಮ ಕೂದಲು ಮತ್ತೆ ಗಡ್ಡ ಜೊತೆ ಆಡಾಡ್ತಾರೆ ಅಂತ. ನೀನು ತುಂಬಾ ಚತುರ. ಒಪ್ಕೊಂಡಪ್ಪ ಕ್ಷೌರಿಕ, ನಿನಗೆ ಯಾವುದೇ ಶಿಕ್ಷೆ ಸಿಗಲ್ಲ. ನಾನು ಕೇವಲ ಪರೀಕ್ಷೆ ಮಾಡ್ತಾ ಇದ್ದೆ, ಇಂಥ ಪರಿಸ್ಥಿತಿಯಲ್ಲಿ ನೀನು ಏನ್ ಮಾಡ್ತೀಯ ಅಂತ. ಆದ್ರೆ ಮಹಾರಾಜರೇ, ಆದ್ರೆ ಗಿದ್ರೆ ಏನೂ ಇಲ್ಲ ಮಂತ್ರಿ. ನೀನ್ ಮಾಡಿರೋ ಈ ಕೆಲ್ಸನ ಆಟ ಅನ್ಕೊಂಡು ನಾನು ಸುಮ್ನೆ ಬಿಡ್ತಾ ಇದ್ದೀನಿ ಇಲ್ಲಿಗೆ. ಆದ್ರೆ ಇನ್ನು 1 ತಿಂಗಳವರೆಗೂ ನೀನು ಈ ದರ್ಬಾರಿಗೆ ಸ್ತ್ರೀಯರ ವೇಷದಲ್ಲಿ ಬರ್ತೀಯ. ನೀವ್ ಹೇಳ್ದಾಗೆ ಆಗ್ಲಿ ಮಹಾರಾಜರೇ, ಕ್ಷಮೆ ತೋರಿಸಿ. ಮತ್ತೆ ಮಿಥಿಲೇಶ್, ನಾನ್ ನಿನಗೆ 1,000 ಚಿನ್ನದ ನಾಣ್ಯಗಳನ್ನ ನಿನ್ನ ಬುದ್ಧಿವಂತಿಕೆಗೆ ಬಹುಮಾನವಾಗಿ ಕೊಡ್ತೀನಿ. ಮಿಥಿಲೇಶ್ ತಲೆ ಬಾಗ್ಸಿ ನಮಸ್ಕಾರ ಮಾಡ್ತಾನೆ.
ಮತ್ತೆ ಮಂತ್ರಿಗೆ ತಾನೇ ರಚಿಸಿರುವಂತ ಷಡ್ಯಂತ್ರಕ್ಕೆ ಅವನಿಗೆ ಶಿಕ್ಷೆ ಆಗತ್ತೆ. ಮತ್ತೆ ಮಿಥಿಲೇಶನ ಸ್ಥಾನ ರಾಜನ ದೃಷ್ಟಿಯಲ್ಲಿ ಇನ್ನೂ ದೊಡ್ಡದಾಗತ್ತೆ. ಆದ್ರೆ ಮಂತ್ರಿ ಅಂಶುಮಂತನ ಹೊಟ್ಟೆ ಕಿಚ್ಚಿನ ಬೆಂಕಿ ಇನ್ನೂ ಜಾಸ್ತಿ ಆಗತ್ತೆ. ಅವನು ತನ್ನ ಭವನಕ್ಕೆ ಬಂದು ತನ್ನ ತಂದೆಯ ಹತ್ರಕ್ಕೆ ಹೋಗ್ತಾನೆ. ಅಪ್ಪಾಜಿ, ನಾನು ಆ ಕ್ಷೌರಿಕರನ್ನ ಸುಮ್ನೆ ಬಿಡಲ್ಲ. ಹಿಂದಿನ ರಾಜನ ಕಾಲದಲ್ಲಿ ನೀವು ಪೂರ್ವ ಮಂತ್ರಿಗಳಾಗಿದ್ದವರು. ನೀವು ನನಗೆ ಸಹಾಯ ಮಾಡಿ. ಆದ್ರೆ ವಿಷಯ ಏನಾಗಿದೆಯಪ್ಪ? ಅಂಶುಮಂತ ಪೂರ್ತಿ ಘಟನೆಯನ್ನ ತನ್ನ ತಂದೆ ಘನಶ್ಯಾಮರಿಗೆ ಹೇಳ್ತಾನೆ. ಅವರ ತಂದೆಗೆ ತುಂಬಾನೇ ಕೋಪ ಬರುತ್ತೆ. ನೀನು ಆ ಕ್ಷೌರಿಕನಿಂದಾಗಿ ಸ್ತ್ರೀಯ ವೇಷ ಹಾಕೊಂಡೋಗ್ಬೇಕಾ? ಇದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ, ಗಮನ ಇಟ್ಟು ಕೇಳು. ಘನಶ್ಯಾಮ ತನ್ನ ತಂತ್ರನ ಅಂಶುಮಂತನ ಕಿವಿಯಲ್ಲಿ ಹೇಳ್ತಾರೆ. ಮತ್ತೆ ಅಂಶುಮಂತನ ಕಣ್ಗಳು ಮಿಂಚಕ್ ಶುರುವಾಗತ್ತೆ. ನೋಡ್ತಿದ್ದ ಹಾಗೆ 1 ತಿಂಗಳು ಕಳೆಯುತ್ತೆ. ಮತ್ತೆ ಮಂತ್ರಿ ಅಂಶುಮಂತನ ಶಿಕ್ಷೆಯ ಪ್ರಕಾರ ಇವತ್ತು ಅವನು ಸೀರೆ ಉಟ್ಕೊಳ್ಳೋ ಅಂತ ಕೊನೆ ದಿನ ಆಗಿರತ್ತೆ. ಅವನು ಸಭೆಯಲ್ಲಿ ತನ್ನ ತಂದೆ ಘನಶ್ಯಾಮರ ಜೊತೆಗೆ ಬರ್ತಾನೆ. ಬನ್ನಿ ಮಂತ್ರಿಗಳೇ, ಏನು ವಿಷಯ? ಇವತ್ತು ಪೂರ್ವ ಮಂತ್ರಿಗಳನ್ನ ಕೂಡ ಕರ್ಕೊಂಡ್ ಬಂದಿದ್ದೀರಾ? ಅದೇನಂದ್ರೆ ತಂದೆ ಅವ್ರದ್ದು ಇದ್ದಕ್ಕಿದ್ದಾಗೆ ಮೃತ್ಯು ಆಗೋಯ್ತು. ಮತ್ತೆ ಸ್ವಲ್ಪ ಕಾಲ ಅವರು ಸ್ವರ್ಗದಲ್ಲೇ ಇರ್ಬೇಕಾಯ್ತು. ಹೌದಾ? ಸ್ವರ್ಗ ಹೇಗಿತ್ತು ಘನಶ್ಯಾಮ? ನಿಮ್ಗಲ್ಲಿ ನನ್ನ ಪೂರ್ವಜರು ಸಿಕ್ಕಿದ್ರಾ? ಹಾ, ಖಂಡಿತವಾಗ್ಲೂ ಸಿಕ್ಕಿದ್ರು. ಅವರೆಲ್ಲರೂ ರಾಜರ ಹಾಗೆ ಬದುಕ್ತಾ ಇದ್ದಾರೆ. ಅಲ್ಲಿ ತಿಂಡಿ ಊಟ ಕೂಡ ಚೆನ್ನಾಗಿದೆ. ಆದ್ರೆ ಅವರೆಲ್ಲ ಬೇಜಾರಾಗಿದ್ರು. ಅಂದ್ರೆ ನನ್ನಿಂದ ಏನಾದ್ರೂ ಕಡಿಮೆ ಆಗಿದ್ಯಾ ಈ ರಾಜನ ನೋಡ್ಕೊಳ್ಳೋದ್ರಲ್ಲಿ, ಅಥವಾ ಬೇರೆ ಏನಾದ್ರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಮಹಾರಾಜರೇ, ಅವರಂತೂ ತುಂಬಾ ಖುಷಿಯಾಗಿದ್ದಾರೆ. ಹಾಗಿದ್ರೆ ಹೇಳಿ, ಅವರೆಲ್ಲ ಯಾಕೆ ಬೇಜಾರಾಗಿದ್ದಾರೆ? ಏನಂದ್ರೆ ಮಹಾರಾಜರೇ, ಸ್ವರ್ಗದಲ್ಲಿ ಯಾವುದೇ ಕ್ಷೌರಿಕ ಇಲ್ಲ. ಮತ್ತೆ ಅವ್ರಗಳ ದಾಡಿ ನೆಲದ ತನಕ ಬೆಳ್ಕೊಂಡಿದೆ. ಅವರು ನಿಮ್ಮ ಕ್ಷೌರಿಕನ್ನ ಸ್ವರ್ಗದಿಂದ ನೋಡಿದ್ರು. ಮತ್ತೆ ಅವ್ರಿಗೆ ಇಚ್ಛೆ ಆಯ್ತು, ನೀವು ಈ ವಿಷಯದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಹೌದಾ? ನಾವೇನ್ ಮಾಡಕ್ಕಾಗತ್ತೆ? ನಾವಂತೂ ಇಲ್ಲಿಂದ ಯಾವುದೇ ಕ್ಷೌರಿಕನ್ನು ಕಳ್ಸ್ಕೊಡಕ್ಕಾಗಲ್ಲ. ಹಾಗಿದ್ರೆ ನಾವು ಕ್ಷೌರಿಕ ಮಿಥಿಲೇಶ್ನ ಬಲಿ ಕೊಡ್ಬೇಕು, ಮತ್ತೆ ಅವನ ಅಂತಿಮ ಸಂಸ್ಕಾರ ಮಾಡ್ಬೇಕು. ಆದ್ರೆ ಇದು ಹತ್ಯೆ ಆಗುತ್ತಲ್ಲ? ಇಲ್ಲ ಮಹಾರಾಜರೇ, ಹಾಗಲ್ಲ. ಅವ್ರಗಳ ಕೂದ್ಲು ಕತ್ತರಿಸಿದ ತಕ್ಷಣ ಅವ್ರವನ್ನ ಕಳಿಸ್ಕೊಟ್ಬಿಡ್ತಾರೆ, ಇಲ್ಲೇ ಭೂಮಿ ಕಳಿಸ್ಬಿಡ್ತಾರೆ. ಇದು ನಿಜನಾ? ಖಂಡಿತವಾಗ್ಲೂ ನಿಜ ಮಹಾರಾಜರೇ. ಆದಷ್ಟು ಬೇಗ ನೀವು ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಸರಿ ಮಿಥಿಲೇಶ್, ನೀನೆಲ್ಲ ತಯಾರಿ ಮಾಡ್ಕೋ. ಮತ್ತೆ ನೀನು ಕೂದ್ಲು ಕತ್ತರಿಸಿದಕ್ಕೆ ಎಲ್ಲಾ ದುಡ್ಡನ್ನು ನಮ್ಮ ಹತ್ರನೇ ತಗೋ. ಅವ್ರಿಗೆ ಯಾವುದೇ ದುಃಖ ಆಗ್ಬಾರ್ದು. ನೀವ್ ಹೇಳ್ದಾಗೆ ಆಗ್ಲಿ ಮಹಾರಾಜರೇ. ಆದ್ರೆ ನಂದೊಂದು ವಿನಂತಿ ಇದೆ. ಅದೇನದು? ನಾನು ಈ ವಿಷಯನ ನಮ್ಮ ಮನೆಯವ್ರಿಗೆ ತಿಳಿಸ್ಬೇಕು. ಮತ್ತೆ ಅವ್ರಗಳಿಗೋಸ್ಕರ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು. ಯಾಕಂದ್ರೆ ನಾನು ಸ್ವರ್ಗದಿಂದ ಹಿಂದಿರುಗೋವರೆಗೂ ಅವರು ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ಬದುಕ್ತಾ ಇರ್ಬೇಕು. ಅವ್ರಿಗೆ ನನ್ನ ಚಿಂತೆ ಕೂಡ ಬರಬಾರ್ದು. ಆಗ್ಲಿ, ನಿನಗೆ ಎಷ್ಟು ಸಮಯ ಬೇಕು? 1 ತಿಂಗಳು ಮಹಾರಾಜರೇ. ಇಷ್ಟು ಸಮಯ ಅವ್ರ ಜೊತೆ ಕಳಿಲೇಬೇಕಾಗುತ್ತೆ. ಮತ್ತೆ ಗೊತ್ತಿಲ್ಲ ಯಾವಾಗ ಅವಕಾಶ ಸಿಗುತ್ತೋ. ಹಾಗೆ ಆಗ್ಲಿ ಮಿಥಿಲೇಶ್, 1 ತಿಂಗಳಾದ್ಮೇಲೆ ಭೇಟಿಯಾಗೋಣ. ನೋಡ್ತಿದ್ದ ಹಾಗೆ 1 ತಿಂಗಳು ಕಳೆಯುತ್ತೆ. ಮತ್ತೆ ಎಲ್ರೂ ಗೊತ್ತು ಮಾಡಿರೋಂತ ಒಂದು ಜಾಗಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ಒಂದು ಹುಲ್ಲಿನ ಮೆದೆ ಮತ್ತೆ ಕಟ್ಟಿಗೆಗಳು ಇರುತ್ತೆ. ಅಂಶುಮನ್ ಮತ್ತೆ ಘನಶ್ಯಾಮ್ ಮಾತ್ರ ಅಲ್ಲಿರ್ತಾರೆ. ಇಲ್ಲಿ ತನಕ ಮಹಾರಾಜರು ಮತ್ತೆ ಕ್ಷೌರಿಕ ಬರ್ಲಿಲ್ವಲ್ಲ? ನನಗನ್ಸುತ್ತೆ ಆ ಕ್ಷೌರಿಕ ಓಡೋಗಿರ್ಬೇಕು. ಓಡ್ ಹೋದ್ರು ಕೂಡ ನಮ್ಗೆ ಒಳ್ಳೇದು. ಒಂದ್ ವೇಳೆ ಇಲ್ಲಿಗೆ ಬಂದ್ರೆ ಅವನ್ ಕತೆ ಮುಗ್ದಂಗೆ. ಸರಿಯಾಗಿ ಹೇಳಿದ್ರಿ ಅಪ್ಪಾಜಿ. ಆಗ ರಾಜನ ಜೊತೆ ಮಿಥಿಲೇಶ್ ಕ್ಷೌರಿಕ ತನ್ನ ಡಬ್ಬ ತಗೊಂಡು ಅಲ್ಲಿಗೆ ಬರ್ತಿರ್ತಾನೆ. ಇದನ್ನ ನೋಡಿ ಘನಶ್ಯಾಮ ಮತ್ತು ಅಂಶುಮನ್ ಆಶ್ಚರ್ಯ ಪಡ್ತಾರೆ. ಪೂರ್ವ ಮಂತ್ರಿಗಳೇ, ಯಾಕಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಇಲ್ಲಪ್ಪ ಇಲ್ಲ, ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಇನ್ನು ತುಂಬಾ ದಿನ ಆದ್ಮೇಲೆ ಇನ್ನ ಭೇಟಿ ಆಗ್ಬೇಕು ಅಂತ. ಮಹಾರಾಜರೇ, ನೀವೇ ಬೆಂಕಿ ಹಚ್ಚಿ. ನಾನೀಗ ಈ ಹುಲ್ಲೊಳಗಡೆ ಹೋಗ್ಬಿಡ್ತೀನಿ. ಮಿಥಿಲೇಶ್ ಆ ಹುಲ್ಲಿನ ಮೆದೆಯಲ್ಲಿ ಹೋಗ್ಬಿಡ್ತಾನೆ. ಮತ್ತೆ ಮಹಾರಾಜ ಸ್ವಲ್ಪ ಸಮಯದಲ್ಲೇ ಬೆಂಕಿ ಹಚ್ತಾರೆ. ಅದೇ ಆಶ್ಚರ್ಯದ ಮಾತು ಏನಂದ್ರೆ ಯಾರ ಶಬ್ದ ಕೂಡ ಬರೋದಿಲ್ಲ. ಮತ್ತೆ ಹೇಗನ್ಸತ್ತೆ ಅಂದ್ರೆ ಬರೀ ಹುಲ್ಲಿನ ಮೆದೆ ಸುಡ್ತಾ ಇದೆ ಅಂತ. ನೀನು ಸರಿಯಾಗಿ ಹೇಳ್ತಿದ್ದೆ ಅನ್ಸುತ್ತೆ ಘನಶ್ಯಾಮ್. ಈಗ ಮಿಥಿಲೇಶ್ ಸ್ವರ್ಗದಲ್ಲಿರೋ ನನ್ನ ಪೂರ್ವಿಕರ ಕೂದಲು ಕತ್ತರಿಸ್ತಾನೆ. ಖಂಡಿತವಾಗ್ಲು ಮಹಾರಾಜರೇ, ಇದು ತುಂಬಾ ಆನಂದವಾದ ವಿಷಯ. ಮಹಾರಾಜ ತುಂಬಾ ಸಂತೋಷದಿಂದ ಇದ್ರು. ಅದ್ರ ಜೊತೆಯಲ್ಲಿ ಅಂಶುಮಂತ ಮತ್ತೆ ಅವನ ತಂದೆ ಕೂಡ. ಆದ್ರೆ ಇಬ್ಬರ ಸಂತೋಷಕ್ಕೆ ಕಾರಣ ಬೇರೆ ಆಗಿತ್ತು. 3 ತಿಂಗಳುಗಳು ಕಳೆಯುತ್ತೆ. ಆದ್ರೆ ಇಲ್ಲಿವರೆಗೂ ಕ್ಷೌರಿಕ ವಾಪಸ್ ಬರೋದಿಲ್ಲ. ರಾಜನಿಗೆ ಚಿಂತೆ ಶುರುವಾಗತ್ತೆ.
ಅವರು ಮಂತ್ರಿ ಮತ್ತೆ ಅವನ ತಂದೆ ಘನಶ್ಯಾಮ್ರನ್ನ ಕರೆಸ್ತಾನೆ. ಮಹಾರಾಜರ ಮೀಸೆ ಮತ್ತು ಗಡ್ಡ ತುಂಬಾ ಬೆಳೆದಿರತ್ತೆ, ಯಾಕೆಂದ್ರೆ ಅವರು ಈಗ ಬೇರೆ ಯಾವ ಕ್ಷೌರಿಕನ ಹತ್ರನೂ ಕೂದ್ಲು ಕತ್ತರಿಸ್ಕೊಳ್ಳೋದಕ್ಕೆ ಒಪ್ಪಲ್ಲ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಈಗ ಕ್ಷೌರಿಕ ಇನ್ನೂ ಯಾಕೆ ವಾಪಸ್ ಬಂದಿಲ್ಲ? ಇಷ್ಟೊತ್ತಾಗ್ಲೇ ಅವನು ವಾಪಸ್ ಬರ್ಬೇಕಾಗಿತ್ತು. ಬಹುಶಃ ಅವನಿಗೆ ಸ್ವರ್ಗ ತುಂಬಾ ಇಷ್ಟ ಆಗಿರ್ಬೇಕು ಮಹಾರಾಜರೇ. ನಾನು ಕ್ಷೌರಿಕನಿಗೋಸ್ಕರ ಕಾಯ್ಕೊಂಡು ಕೂದಲು ಕತ್ತರಿಸಲೇ ಇಲ್ಲ. ಗೊತ್ತಿಲ್ಲ ಅವನು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ. ಪರವಾಗಿಲ್ಲ ಮಹಾರಾಜರೇ, ನೀವು ಇನ್ನೊಬ್ಬ ಕ್ಷೌರಿಕನ ಹುಡುಕಿ. ಅಷ್ಟರಲ್ಲಿ ದರ್ಬಾರ್ಗೆ ಕ್ಷೌರಿಕ ಬಂದ್ಬಿಡ್ತಾನೆ. ಮಿಥಿಲೇಶನನ್ನ ನೋಡಿ ಘನಶ್ಯಾಮ ಮತ್ತೆ ಅಂಶುಮಂತ ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಬಾ ಮಿಥಿಲೇಶ್, ನಾನ್ ಅನ್ಕೊಂಡಿದ್ದೆ ನಿನ್ಗೋಸ್ಕರ ಕಾಯ್ಕೊಂಡು ನನಗೆ ವಯಸ್ಸಾಗುತ್ತೆ ಅಂತ. ಕ್ಷಮೆ ಇರ್ಲಿ ಮಹಾರಾಜರೇ, ಆದ್ರೆ ನಿಮ್ಮ ಪೂರ್ವಜರು ನನ್ನ ಅಲ್ಲಿಂದ ಹೋಗೋದಕ್ಕೆ ಬಿಡ್ಲಿಲ್ಲ. ಹೌದಾ? ಅಲ್ಲಿ ಹೇಗೆಲ್ಲ ನಡೀತಾ ಇದೆ ಹೇಳಿ ಮಿಥಿಲೇಶ್. ಎಲ್ಲ ಚೆನ್ನಾಗಿತ್ತು ಮಹಾರಾಜರೇ, ಒಳ್ಳೆ ಊಟ, ಮಲ್ಕೊಳಕ್ ಒಳ್ಳೆ ಜಾಗ. ನಾನಂತೂ ಅವರು ಕೂದಲು ಹೇಗ್ ಕತ್ತರಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹೌದಾ? ನಮ್ಗೆ ಇನ್ನು ಸ್ವರ್ಗದ ಬಗ್ಗೆ ಹೇಳು ಮಹಾರಾಜರೇ. ಅಲ್ಲೊಂದು ಸಮಸ್ಯೆ ಖಂಡಿತವಾಗ್ಲೂ ಇತ್ತು. ಹೇಳು, ಏನ್ ಸಮಸ್ಯೆ? ನಾನು ಈಗ್ಲೇ ಸರಿ ಮಾಡ್ತೀನಿ. ಮಹಾರಾಜರೇ, ಅದೇನಂದ್ರೆ ಸ್ವರ್ಗದಲ್ಲಿರೋ ಇಬ್ರು ಮಂತ್ರಿಗಳು ಈಗಷ್ಟೇ ಭೂಮಿಯಲ್ಲಿ ಜನ್ಮ ಪಡೆದಿದ್ದಾರೆ. ಅವ್ರಿಗೆ ಇಬ್ರು ಚತುರರು ಮತ್ತೆ ಮನೋರಂಜನೆ ಕೊಡುವಂತ ಮಂತ್ರಿಗಳು ಬೇಕಂತೆ. ಅವರು ಪೂರ್ವ ಮಂತ್ರಿ ಘನಶ್ಯಾಮ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು, ಮತ್ತೆ ಅವ್ರನ್ನ ಸ್ವರ್ಗಕ್ಕೆ ವಾಪಸ್ ಕಳ್ಸಕ್ ಹೇಳಿದ್ದಾರೆ. ಹೌದಾ? ಮತ್ತೆ ಇನ್ನೊಬ್ಬ ಮಂತ್ರಿಗಾಗಿ ನಾವು ಯಾರನ್ನ ಕಳ್ಸೋದು? ಮಹಾರಾಜರೇ, ಅವರು ಸ್ವರ್ಗದಿಂದ ಅಂಶುಮ್ ಅವರು ಸೀರೆ ಉಟ್ಕೊಂಡಿರೋದು ನೋಡಿದ್ದಾರೆ, ಮತ್ತೆ ಸಿಕ್ಕಾಪಟ್ಟೆ ನಗಡಿದ್ರು. ಮತ್ತೆ ಅವ್ರು ಹೇಳಿದ್ರು ಅವ್ರನ್ನು ಕೂಡ ಜೊತೆ ಕಳ್ಸ್ಕೊಡಿ ಅಂತ. ಹಾಗೆ ಆಗ್ಲಿ, ಇಬ್ಬರು ಮಂತ್ರಿಗಳನ್ನು ಇವತ್ತೇ ಕಳ್ಸಿಕೊಟ್ಬಿಡೋಣ. ಇಲ್ಲ ಮಹಾರಾಜರೇ, ನಾನು ರಾಜ್ಯದ ಕಾರ್ಯಗಳನ್ನ ಕೂಡ ನೋಡ್ಕೋಬೇಕು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಮತ್ತೆ ಮಿಥಿಲೇಶ್ ಅದನ್ನೆಲ್ಲ ನೋಡ್ಕೋತೀವಿ. ಮತ್ತೆ ನಿಮ್ಮ ಪರಿವಾರದಲ್ಲಿ ಕೇವಲ ನೀವಿಬ್ರು ತಾನೇ ಇರೋದು, ಹಾಗಿದ್ರೆ ಉಳ್ಕೊಳ್ಳೋ ಯಾವುದೇ ಅವಶ್ಯಕತೆ ಇಲ್ವಲ್ಲ. ಇವತ್ತೇ ನಿಮ್ಮಿಬ್ರನ್ನು ಸ್ವರ್ಗಕ್ಕೆ ಕಳ್ಸ್ಕೊಡ್ತೀವಿ, ಎಲ್ಲ ತಯಾರಾಗುತ್ತೆ. ಇಲ್ಲ ಮಹಾರಾಜರೇ, ಇಲ್ಲ, ಹಾಗೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಂದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಮ್ಮ ಅಪ್ಪಾಜಿ ಅವ್ರದ್ದು. ಅವರೇ ನನ್ಗೆ ಹೇಳಿದ್ದು ಹೀಗೆಲ್ಲ ಮಾಡು ಅಂತ. ಅಯ್ಯೋ, ನೀನು ಮಗನ ಅಥವಾ ಶತ್ರುನ? ಮಿಥಿಲೇಶ್ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ನೀನೇ ತಾನೇ ನನ್ನ ಹತ್ರಕ್ಕೆ ಬಂದಿದ್ದು. ನೀವಿಬ್ರು ಇದ್ದಕ್ಕಿದ್ದಾಗ ಏನ್ ಮಾತಾಡ್ತಾ ಇದ್ದೀರಾ? ಮಹಾರಾಜರೇ, ಅದು ಇವರಿಬ್ರು ಏನ್ ಹೇಳ್ತಾರೆ? ನಾನ್ ಹೇಳ್ತೀನಿ ಮಹಾರಾಜರೇ. ಅದೇನಂದ್ರೆ ಸ್ವರ್ಗಕ್ಕೆ ಯಾವುದೇ ದಾರಿ ಕೂಡ ಇಲ್ಲ, ಮತ್ ನಾನ್ ಸ್ವರ್ಗ ಕೂಡ ಹೋಗಿಲ್ಲ. ಇವರಿಬ್ರು ಷಡ್ಯಂತ್ರ ಮಾಡಿದ್ರು. ಒಂದು ನಾನು ರಾಜ್ಯ ಬಿಟ್ಟು ಹೋಗ್ಬೇಕಾಗಿತ್ತು, ಇಲ್ಲ ಸತ್ತೋಗ್ಲಿ ಅಂತ. ಆದ್ರೆ ನಾನು ಓಡೋಗಿಲ್ಲ. 1 ತಿಂಗಳ ಸಮಯದಲ್ಲಿ ನಾನು ಆ ಹುಲ್ಲಿನ ಕೆಳಗಡೆ ಒಂದು ಸುರಂಗ ಮಾಡಿದ್ದೆ, ಮತ್ತೆ ಅಲ್ಲಿಂದ ಓಡೋದೆ. ಇದೆಲ್ಲ ಏನ್ ನಾಟಕ ಘನಶ್ಯಾಮ್ ಮತ್ತೆ ಅಂಶುಮ್? ನಿಮ್ಮಿಬ್ರಿಗೂ ಇದಕ್ಕೆ ಕಠಿಣವಾದ ಶಿಕ್ಷೆ ಸಿಗುತ್ತೆ. ನನ್ನ ಮತ್ತೆ ನನ್ನ ಪೂರ್ವಿಕರಿಗೆ ಅಪಹಾಸ್ಯ ಮಾಡಿದ್ದಕ್ಕೆ, ಮತ್ತೆ ಮಿಥಿಲೇಶ್ನ ಸಾಯಿಸೋದಕ್ಕೆ ಷಡ್ಯಂತ್ರ ಮಾಡಿದ್ದಕ್ಕೆ ನಾನ್ ನಿಮ್ಗೆ ಆಜೀವನ ಕಾರಾಗೃಹ ಶಿಕ್ಷೆ ಕೊಡ್ತೀನಿ. ಇಲ್ಲ ಮಹಾರಾಜರೇ, ಇಲ್ಲ ಮಹಾರಾಜರೇ, ಕ್ಷಮೆ ತೋರಿಸಿ ಮಹಾರಾಜರೇ, ಕ್ಷಮೆ ತೋರಿಸಿ. ಇಬ್ರು ಕಿರ್ಚಾಡ್ತಾ ಇದ್ರು, ಆದ್ರೆ ಇಬ್ರು ಸೈನಿಕರು ಅವರಿಬ್ರನ್ನು ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಮಿಥಿಲೇಶ್ ಕ್ಷೌರಿಕನ ಬುದ್ಧಿವಂತಿಕೆಯಿಂದ ರಾಜ್ಯದ ಇಬ್ರು ಭ್ರಷ್ಟರಿಗೆ ಶಿಕ್ಷೆ ಸಿಗುತ್ತೆ. ಚತುರ ಕ್ಷೌರಿಕನ ಬುದ್ಧಿವಂತಿಕೆಗೆ ಖುಷಿಯಾಗಿ ರಾಜ ಅವನಿಗೆ ಸಾಕಷ್ಟು ಒಡವೆ ಮತ್ತು ಚಿನ್ನಾಭರಣಗಳನ್ನ ಕೊಡ್ತಾರೆ. ಈ ಘಟನೆ ಆದ್ಮೇಲೆ ಮಿಥಿಲೇಶ್ ರಾಜನಿಗೆ ತುಂಬಾ ದೊಡ್ಡ ಸಹಾಯಕನಾಗ್ಬಿಡ್ತಾನೆ.